ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಪೆರಿಮೀಟರ್. ಓಕೆನಾ? ಪೆರಿಮೀಟರ್ ಅಂದ್ರೆ ಇವಾಗ ಒಂದು ಬಾಕ್ಸ್ ಇದೆ ಅನ್ಕೊಳ್ಳೋಣ. ಈ ತರ ಒಂದು ಬಾಕ್ಸ್ ಇದೆ ಹಿಂಗೆ. ಓಕೆ, ಇವಾಗ ಒಂದು ಬಾಕ್ಸ್ ಇದೆ. ಓಕೆನಾ? ಇವಾಗ ಒಂದು ದಾರ ತಗೊಳ್ಳೋಣ. ಸೊ ಇವಾಗ ಇದು ಲೆಂತ್, ಇದೆಷ್ಟು ಲೆಂತ್ ಇದೆ? ಇದನ್ನ ಒಂದು 30 ಸೆಂಟಿಮೀಟರ್ ಅಂತ ಅನ್ಕೊಳ್ಳೋಣ. ಓಕೆನಾ? ಇವಾಗ ನಾನೇನು ಮಾಡ್ತೀನಿ, ಇವಾಗ ಇಷ್ಟದು ನನಗೆ ಲೆಂತ್ ಗೊತ್ತಾಗಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ. ಸೊ ನಾನು ಈ ಥ್ರೆಡ್ ಹಿಡ್ಕೊಂಡು ಮಾಡ್ಬೋದಾ ಹಿಂಗೆ? ಓಕೆನಾ? ಇದಾದ್ಮೇಲೆ ಇಲ್ಲಿಂದ ಇಷ್ಟು ಬಂತು, ಇಲ್ಲಿಂದ ಇಲ್ಲಿಗೆ, ಅದನ್ನ ವಾಪಸ್ ಇಲ್ಲಿಂದ ಇಲ್ಲಿಗೆ, ಈ ಥರ ಮೆಜರ್ಮೆಂಟ್ ಮಾಡ್ತೀನಿ. ಸೊ ಈ ಬೌಂಡ್ರಿ ಎಷ್ಟು ಕವರ್ ಮಾಡ್ಬೋದು, ಈ ಬೌಂಡ್ರಿದು ಲೆಂತ್ ಎಷ್ಟು, ಬೌಂಡ್ರಿದು ಲೆಂತ್ ಎಷ್ಟು ಅಂತ ಕಂಡುಹಿಡಿಯೋದನ್ನೇ ಪೆರಿಮೀಟರ್ ಅಂತೀವಿ. ಓಕೆನಾ? ಇದು ಬೌಂಡ್ರಿಗಳ ಇದು ಇಷ್ಟು. ಇವಾಗ ಈ ಬೋರ್ಡ್ ಅನ್ಕೋ, ಇಲ್ಲಿಂದ ಇಲ್ಲಿ ಒಂದು ಬೌಂಡ್ರಿ, ಇದೊಂದು ಬೌಂಡ್ರಿ, ಇಲ್ಲಿಂದ ಇಲ್ಲೊಂದು ಬೌಂಡ್ರಿ, ಇಲ್ಲಿಂದ ಇಲ್ಲೊಂದು ಬೌಂಡ್ರಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಅಷ್ಟು ಟೋಟಲ್ ಆಗಿ ಇಡೀ ನೀನು ಒಂದು ಶೇಪ್ ಅನ್ನು ಫುಲ್ ಕಂಪ್ಲೀಟ್ ಆಗಿ ಅಲ್ಲಿಂದ ವಾಪಸ್ ಇಲ್ಲಿಗೆ ಲೆಂತ್ ಫೈಂಡ್ ಮಾಡ್ತೀಯಲ್ಲ, ಅದನ್ನೇ ಪೆರಿಮೀಟರ್ ಅಂತ ಕರಿತೀವಿ. ಓಕೆನಾ? ಅರ್ಥ ಆಯ್ತಾ? ಬರ್ಕೊಳ್ಳಿ ಇವಾಗ. Perimeter is the distance covered along the boundary formed a closed figure. ಓಕೆನಾ? ಅಂದ್ರೆ ಏನು? ಸೊ ಇವಾಗ ಪೆರಿಮೀಟರ್ ಏನಂತ ಕೊಟ್ಟಿದ್ದಾರೆ, ಪೆರಿಮೀಟರ್ ಇಸ್ ಎ ಡಿಸ್ಟೆನ್ಸ್ ಕವರ್ಡ್ ಅಲಾಂಗ್ ದ ಬೌಂಡ್ರಿ ಫಾರ್ಮ್ ದ ಕ್ಲೋಸ್ ಫಿಗರ್. ಇವಾಗ ಅಕಸ್ಮಾತ್ ಲೆಟ್ ಇಟ್ ಬಿ ಈ ತರ ಇದೆ ಅನ್ಕೊಡೋಣ. ಇಲ್ಲಿ ಎಲ್ಲರೂ ಇಲ್ಲಿ ನೋಡ್ರಿ. ಸೊ ಈ ತರ ಇದೆ ಒಂದು ಫಿಗರ್. ಇದ್ರ ಪೆರಿಮೀಟರ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಒಂದು ಲೆಂತ್ ಎಷ್ಟು ಡಿಸ್ಟೆನ್ಸ್ ಇದೆ ಕಂಡುಹಿಡಿಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಕಂಡುಹಿಡಿಬೇಕು, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಇಲ್ಲಿಂದ ವಾಪಸ್ ಇಲ್ಲಿಗೆ. ಕ್ಲೋಸ್ ಸರ್ಫೇಸ್ ಆಯ್ತಾ? ಎಲ್ಲೂ ಓಪನ್ ಮಾಡಿಲ್ಲ ತಾನೆ. ಈ ನಾನು ಈ ಲೆಂತ್ ಏನಪ್ಪ ಕೌಂಟ್ ಮಾಡಿಲ್ಲ ಅಂದ್ರೆ ಅದು ಪೆರಿಮೀಟರ್ ಆಗುತ್ತಾ? ಆಗಲ್ಲ. ಇಟ್ ಶುಡ್ ಬಿ ಕ್ಲೋಸ್ಡ್. ಕನ್ನಡದಲ್ಲಿ ಏನಂತಾರೆ? ಸುತ್ತಳತೆ. ಸೊ ಸುತ್ತಳತೆ ನೀವು ಕಂಡುಹಿಡಿಯೋದನ್ನ ನೀವು ಎಲ್ಲಾದು ಕೌಂಟ್ ಮಾಡಬೇಕು, ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗಲೇ ನಿಮ್ಗೆ ಪೆರಿಮೀಟರ್ ಅಥವಾ ಸುತ್ತಳತೆ ಸಿಗುತ್ತೆ ನಿಮ್ಗೆ. ಓಕೆನಾ? ಇಲ್ಲಿ ಬರೀ 5 ಸೈಡ್ ಇದೆ. ಇಲ್ಲಿ 5 ಸೈಡ್ ಅಲ್ಲಿ ನೀವು ಬರೀ 4 ಸೈಡ್ ಲೆಂತ್ ಫೈಂಡ್ ಔಟ್ ಮಾಡಿದ್ರೆ, ಲೆಂತ್ ಅಂದ್ರೆ ಏನು, ಉದ್ದ ಫೈಂಡ್ ಔಟ್ ಮಾಡಿದ್ರೆ ಅದು ನಿಮ್ಗೆ ಪೆರಿಮೀಟರ್ ಅಥವಾ ಉದ್ದಳತೆ ಆಗಲ್ಲ. 5 ಸೈಡ್ ಇದ್ದಾಗ 5 ಸೈಡ್ ಅನ್ನು ಲೆಂತ್ ಫೈಂಡ್ ಔಟ್ ಮಾಡಬೇಕು, 5 ಸೈಡ್ ಲೆಂತ್. ಓಕೆನಾ? ದಟ್ ಇಸ್ ಕಾಲ್ಡ್ ಆಸ್ ಪೆರಿಮೀಟರ್. 40 ಸೆಂಟಿಮೀಟರ್, 10 ಸೆಂಟಿಮೀಟರ್, 40 ಸೆಂಟಿಮೀಟರ್, 10 ಸೆಂಟಿಮೀಟರ್. ಇದ್ರದ್ದು ಪೆರಿಮೀಟರ್ ಏನಾಗುತ್ತೆ? ಹೆಂಗೆ ಎಕ್ಸ್ಪ್ಲೇನ್? ಆಯ್ತಪ್ಪ, ABC ಹಾಕೊಳ್ಳೋಣ. ಆಯ್ತು, ABCD. ಹೇಳಿ ಇವಾಗ. ಅವನು ಹೇಳ್ತಿರೋದು ಸೇಮ್, ನೀನು ಹೇಳ್ತಿರೋದು ಸೇಮ್. 40 ಪ್ಲಸ್ 10 ಪ್ಲಸ್ 40 ಪ್ಲಸ್ 10. ಓಕೆನಾ? ಸೊ 40 ಪ್ಲಸ್ 10 ಪ್ಲಸ್ 40 ಪ್ಲಸ್ 10 ಎಷ್ಟಾಯ್ತು? ಪೆರಿಮೀಟರ್. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್. ಓಕೆನಾ? ಇದನ್ನ ಹಿಂಗೂ ಬರೀಬಹುದು. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು AB ಪ್ಲಸ್ BC ಪ್ಲಸ್ CD ಪ್ಲಸ್ DA. ಓಕೆನಾ? ಇನ್ನೊಂದಿದೆ,
ಇದ್ರದ್ದು ಪೆರಿಮೀಟರ್ ಹೇಳ್ರಿ. ಇವಾಗ ಎ ಬಿ ಬಿ ಸಿ ಆಮೇಲೆ ಸಿ ಡಿ ಆಮೇಲೆ ಡಿ ಇ ಆಮೇಲೆ ಇ ಎಫ್. ಡಿ ಬರ್ದೇ ಇಲ್ಲ ನಾನು. ಡಿ ಇದು 2 ಸೆಂಟಿಮೀಟರ್ ಅಂತ ಬರೆಯೋಣ. ಡಿ ಇ ಇ ಎಫ್ ಎಫ್ ಎ ಅದನ್ನ ಆಡ್ ಮಾಡಬೇಕು. ಅದುವಾಗ ಪೆರಿಮೀಟರ್ ಸಿಗುತ್ತೆ. ಓಕೆ, ಇದರದ್ದು ಪೆರಿಮೀಟರ್ ಏನು? ಪೆರಿಮೀಟರ್ ಹೇಳಿ. ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಇ ಡಿ ಪ್ಲಸ್ ಇ ಎಫ್ ಪ್ಲಸ್ ಎಫ್ ಎ ಎಷ್ಟನ್ನು ಆಡ್ ಮಾಡಿದ್ರೆ ನಿಮಗೆ ಪೆರಿಮೀಟರ್ ಸಿಗುತ್ತೆ. ಓಕೆನಾ? ಹಾ, ಇದ್ರದ್ದು ಪೆರಿಮೀಟರ್ ಹೇಳಿ ನಂಗೆ. ಪೆರಿಮೀಟರ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಯಾರಿಗೆ ಹೋಗ್ಬಿಟ್ರಿ? ಎ ಬಿ ಪ್ಲಸ್ ಸಿ ಡಿ ಪ್ಲಸ್ ಸಿ ಡಿ ಪ್ಲಸ್ ಇ ಡಿ ಇ ಪ್ಲಸ್ ಇ ಎ ಪ್ಲಸ್ ಇ ಎ. ಓಕೆನಾ? ಎಲ್ಲಾನು 4 ಇದೆಯಲ್ಲ, 4 ಪ್ಲಸ್ ಎಷ್ಟಾಯ್ತು? 20 ಸೆಂಟಿಮೀಟರ್. ಓಕೆನಾ? ಇಲ್ಲಿ ನೋಡಿ, ಪೆರಿಮೀಟರ್ ಆಫ್ ರೆಕ್ಟಾಂಗಲ್. ರೆಕ್ಟಾಂಗಲ್ ಅಂದ್ರೆ ಏನು? ರೆಕ್ಟಾಂಗಲ್ ಅಲ್ಲಿ ಆಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಅಂದ್ರೆ ಏನು? ಇದು ಲೆಂತ್ ಆದ್ರೆ ಇದು ಲೆಂತ್, ಇದು ಬ್ರೆಡ್ತ್ ಆದ್ರೆ ಇದು ಬ್ರೆಡ್ತ್. ಸೊ ಇದು ಬ್ರೆಡ್ತ್ ಇಸ್ ಈಕ್ವಲ್ಸ್ ಟು 5 ಸೆಂಟಿಮೀಟರ್. ಈ ಕಡೆ 5 ಸೆಂಟಿಮೀಟರ್, ಈ ಕಡೆ ಏನಾಗುತ್ತೆ? ಇದು 5 ಸೆಂಟಿಮೀಟರ್ ಆಗುತ್ತೆ. ಇದು 10 ಸೆಂಟಿಮೀಟರ್ ಆದ್ರೆ ಇದು 10 ಸೆಂಟಿಮೀಟರ್ ಆಗುತ್ತೆ. ಇವಾಗ ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಕಂಡುಹಿಡಿಯೋಣ. ಓಕೆನಾ? ಎ ಬಿ ಸಿ ಡಿ equals to AB plus BC plus CD plus DA. ಓಕೆನಾ? AD ಏನಂತ ಬರ್ದೀನಿ ಇಲ್ಲಿ? ಬರೀ ಲೆಟರ್ಸ್ ಹೇಳಿ. ಏನ್ ಬರ್ದೀನಿ? ಎಲ್. ಓಕೆನಾ? ಪ್ಲಸ್ ಬಿ ಸಿ ಏನಿದೆ? ಬಿ ಇದೆ. ಪ್ಲಸ್ ಸಿ ಡಿ ಏನಿದೆ? ಎಲ್ ಇದೆ. ಪ್ಲಸ್ ಡಿ ಎ ಏನಿದೆ? ಬಿ ಇದೆ. ಓಕೆನಾ? ಇದನ್ನ ನಾನು ಏನಂತ ಬರಿಬಹುದು? 2 ಟೈಮ್ಸ್ ಆಫ್ ಲೆಂತ್ ಪ್ಲಸ್ 2 ಟೈಮ್ಸ್ ಆಫ್ ಬ್ರೆಡ್ತ್ ಅಂತ ಬರಿಬಹುದಾ? ಇದನ್ನ ನಾನು ಇನ್ನೊಂದು ಬರಿಬಹುದು. ಅದಾದ್ಮೇಲೆ ಏನ್ ತಗೊಳ್ತೀನಿ? 2 ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ. So, what is the question over here? A farmer has rectangular field of length and breadth 240 meters and 180 meters respectively. He wants to fence it with round 3 times of row. Okay na? What is the total length he is asking? So first let us understand the question. ಏನು ಕೇಳ್ತಿದ್ದಾರೆ ಅಂತ. ಏನು ಕೇಳ್ತಾರೆ ಅಂದ್ರೆ, ಒಂದು ರೆಕ್ಟಾಂಗ್ಯುಲರ್ ಫೀಲ್ಡ್ ಇದೆ, ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಫೆನ್ಸ್ ಹಾಕ್ಬೇಕು ಇವಾಗ. ಸೊ ಏನ್ ಮಾಡ್ತಾರೆ? ದಾರ ಇಲ್ಲಿ ತಗೊಳ್ತಾರೆ, ಇಲ್ಲಿಗೆ ಹಾಕ್ತಾರೆ, ಅಲ್ಲಿಂದ ಇಲ್ಲಿ ಹಾಕ್ತಾರೆ, ಇಲ್ಲಿಂದ ಇಲ್ಲಿ ಹಾಕ್ತಾರೆ, ಇಲ್ಲಿಂದ ಇಲ್ಲಿ ಹಾಕ್ತಾರೆ. ಒಂದ್ಸಲಿ ಹಾಕ್ತಾರೆ. ಅದೇ ತರ ಇನ್ನೊಂದ್ಸಲಿ ಮಾಡ್ತಾರೆ, ಅದೇ ತರ ಇನ್ನೊಂದ್ಸಲಿ ಮಾಡ್ತಾರೆ. ಸೊ ನಾವೇನ್ ಕಂಡುಹಿಡಿಬೇಕು ಇಲ್ಲಿ? ಲೆಂತ್ ಎಷ್ಟು ಅಂತ, ಫೀಲ್ಡ್ ಲೆಂತ್ ಎಷ್ಟಾಗುತ್ತೆ ಅಂದ್ರೆ ಟೋಟಲ್ ವೈರ್ ಎಷ್ಟು ತಗೋತಾರೆ. ಹಾ, ಸೊ ವಾಟ್ ಯು ಫೈಂಡ್ ಔಟ್? ಪೆರಿಮೀಟರ್. ಹೌ ಮೆನಿ ಟೈಮ್ಸ್? 3 times. ಯಾಕಂದ್ರೆ ವಿ ಆರ್ ಮೂವಿಂಗ್ ಇಟ್ 3 times. If a rope starts from here and around the boundary we are taking the length, right? Boundary sutta ನಾವು length ತಗೊಳ್ತಿದೀವಿ. So we have to find out the perimeter. How many times we are doing? 3 times we are doing. So ಒಂದ್ಸಲಿ ರೋಪ್ ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಮುಗಿಯುತ್ತೆ. ಇನ್ನೊಂದ್ಸಲಿ ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ, ಹಿಂಗ್ ಹೋಗುತ್ತೆ. ಅದೇ ತರ ಇನ್ನೊಂದ್ಸಲಿ ಅದೇ ತರ ಆಗುತ್ತೆ. ಸೊ 3 ಸರಿ ಸುತ್ತಾರೆ ಅಂದ್ರೆ ನಾವು 3 times ಆಫ್ ಪೆರಿಮೀಟರ್ ಮಾಡಬೇಕು. ಸೊ ಫಸ್ಟ್ ಪೆರಿಮೀಟರ್ ಕಂಡುಹಿಡಿಯೋಣ, ಆಮೇಲೆ ಟೋಟಲ್ ಲೆಂತ್ ಕಂಡುಹಿಡಿಯೋಣ. ಪೆರಿಮೀಟರ್ ಈಸ್ ಈಕ್ವಲ್ಸ್ ಟು 2 times ಆಫ್ ಲೆಂತ್ ಪ್ಲಸ್ ಬ್ರೆಡ್ತ್. ಅಲ್ಲ, ಲೆಂತ್ ಏನ್ ಕೊಟ್ಟಾರೆ? 240 180 ತಾನೇ? ಸೊ ಲೆಂತ್ ಏನಿಲ್ಲಿ? 240 ಪ್ಲಸ್ 180. ಇದೆಷ್ಟಾಯ್ತು? 2 into 4
ವಿಚ್ ಇಸ್ ಈಕ್ವಲ್ಸ್ ಟು 840 ಮೀಟರ್. ಪೆರಿಮೀಟರ್ ಎಷ್ಟಾಯ್ತು? 840 ಮೀಟರ್. ಅಂದ್ರೆ ಲೆಂತ್ ಆಫ್ ವೈರ್ ರಿಕ್ವೈರ್ ಟು ಏನಪ್ಪ ಫೆನ್ಸ್ ಟು ಫೆನ್ಸ್ ಒನ್ ಟೈಮ್ ಹೌ ಮಚ್ ರೋಪ್ ಇಸ್ ರಿಕ್ವೈರ್ಡ್? 840. ಒನ್ ಟೈಮ್ ಮಾಡೋದಕ್ಕೆ ಎಷ್ಟು? ಲೆಂತ್ ಆಫ್ rope required to fence at once is 840. So how many times they are rounding? 3. Therefore total length of rope required is equals to 3 into 840, which is equals to 2520 meter. Okay na? There is a table. Okay, there is a table that is in the rectangular shape. Okay na? Rectangular shape andre ಏನು? Rectangular shape ಅಲ್ಲಿ this is 2 meter 25 centimeter and this is 1 meter 50 centimeter ಅಂತ ಕೊಟ್ಟಿದ್ದಾರೆ. What is the perimeter? They are directly asking. What is the perimeter? Okay na? First thing, how do we represent this? Represent 2 meters 25 centimeter in meter itself. 2.25 meter. 1 meter 50 centimeter is equals to 1.50 meter. ಇದು ಡೆಸಿಮಲ್ಸ್ ಅಲ್ಲಿ ಇತ್ತು ತಾನೇ ಇದನ್ನ ರೆಪ್ರೆಸೆಂಟ್ ಮಾಡೋದು. ಸೊ ಇವಾಗ ಲೆಟ್ ಅಸ್ ಡೂ ದ ಫಾರ್ಮುಲಾ. Perimeter is equals to 2 into length plus breadth. What is length? 2.25 plus 1.50, which is equals to 3.75. Perimeter of regular shape. So first square ಮಾಡೋಣ. Square ಅಲ್ಲಿ ಏನಿರುತ್ತೆ? All sides are equal. If this is length, this is length. So what is the perimeter over here? Perimeter ಇಲ್ಲಿ ಎಲ್ಲಿದ್ಯಾ? ಇಲ್ಲಿದ್ಯಾ? 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 ಇದರ ಲೆಂತ್ L ಪ್ಲಸ್ L 2L ಪ್ಲಸ್ L 3L ಪ್ಲಸ್ L 4L. ಸೊ ಇದನ್ನ ಏನಂತೀವಿ? 4 into L ಅಂದ್ರೆ 4 into side. Perimeter of square is equals to 4 into side. Okay ನಾ? ಅರ್ಥ ಆಯ್ತಾ? 4 into side. ಇವಾಗ ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ಏನಪ್ಪ ಆಡ್ ಮಾಡಬೇಕು ಲೆಂತ್, ಇಲ್ಲಿಂದ ಇಲ್ಲಿಗೆ ಆಡ್ ಮಾಡಬೇಕು ಲೆಂತ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ರೆಗ್ಯುಲರ್ ಪೆಂಟಾಗನ್ ಅಂದ್ರೆ ಆಲ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಇದು 2 ಸೆಂಟಿಮೀಟರ್ ಆಗುತ್ತಾ? ಇದು 2 ಇರುತ್ತೆ, ಇದು 2 ಇರುತ್ತೆ, ಇದು 2 ಇರುತ್ತೆ, ಇದು 2 ಇರುತ್ತೆ. ಓಕೆ, ಹಂಗಂದ್ರೆ ಎಷ್ಟಲ್ಲಿ ಇವಾಗ ಮಲ್ಟಿಪ್ಲೈ ಮಾಡ್ಬೇಕು 2 ನ? ಇದನ್ನ ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡಬೇಕು? 4 ಸಲ. ಇವಾಗ ಇನ್ನೊಂದು ಬರೀತೀನಿ ನಾನು. ಇದು ರೆಗ್ಯುಲರ್ 1 2 3 4 5 6 ರೆಗ್ಯುಲರ್ ಹೆಕ್ಸಾಗನ್. ಹೆಕ್ಸಾಗನ್ ಅಂದ್ರೆ 6. ಇದು ಬಂದ್ಬಿಟ್ಟು 4 4 4 4 4 4 ಇದೆ. ಎಷ್ಟಲ್ಲಿ ಮಲ್ಟಿಪ್ಲೈ ಮಾಡಬೇಕು 4 ನ? 6 ಟೈಮ್ಸ್. 6 into 4. Fine. So what he has given, find the perimeter of a regular pentagon with each side measuring 3 centimeter ಅಂತ ಕೊಟ್ಟಿದ್ದಾನೆ. ಅಂದ್ರೆ ಏನು? This is a pentagon. This is the pentagon where each side is 3. So what is the perimeter? Perimeter ಏನili? Perimeter is equals to 5 into side. 5 into 3 is equals to 15
centimeter. Side is equals to what? Each side measuring 3. Question ಏನು ಕೊಟ್ಟಾರ ಇಲ್ಲಿ ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಫೈಂಡ್ ದ ಕಾಸ್ಟ್ ಆಫ್ ಫೆನ್ಸಿಂಗ್ ಸ್ಕ್ವೇರ್ ಪಾರ್ಕ್ ಆಫ್ ಸೈಡ್ 250 ಮೀಟರ್ at the rate of 20 per meter. ಅಂದ್ರೆ ಇವಾಗ 1 ಮೀಟರ್ 20 ರೂಪಾಯಿ ಆಗುತ್ತೆ ಫೆನ್ಸ್. ಎಷ್ಟು ಫಸ್ಟ್ ಎಷ್ಟು ಮೀಟರ್ ಫೆನ್ಸ್ ಬೇಕು ನಮಗೆ ಅನ್ನೋದು ಕಂಡುಹಿಡಿಬೇಕು. ಅದಾದ್ಮೇಲೆ ಎಷ್ಟು ಫೆನ್ಸ್ ಬೇಕೋ ಅದಕ್ಕೆ ನಾವು 20 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆ ಫೆನ್ಸ್ ಕಾಸ್ಟ್ ಗೊತ್ತಾಗುತ್ತೆ. ಓಕೆನಾ? ಅರ್ಥ ಆಯ್ತಾ ಹೆಂಗೆ ಅಂತ? ಸೊ ಫಸ್ಟ್ ಸೆಂಟೆನ್ಸ್ ಬರೆಯೋಣ. ಲೆಂತ್ ಆಫ್ fence required is equals to what? ಏನು ಬೇಸಿಕಲಿ ಅದನ್ನ ಏನಂತೀವಿ ನಾವು ಪೆರಿಮೀಟರ್, which is equals to ಸ್ಕ್ವೇರ್ ಇದೇನು ಫಾರ್ಮುಲಾ 4 into ಸೈಡ್. ಎಷ್ಟು ಕೊಟ್ಟಿದ್ದಾರೆ? ಸೈಡ್ 250 ಮೀಟರ್ ಕೊಟ್ಟಿದ್ದಾರೆ, which is equals to 1000 meter, which is equals to 1000 meter. ಇವಾಗ ಎಷ್ಟು 1 ಮೀಟರ್ ಎಷ್ಟು ಅಂತ ಕೊಟ್ಟಿದ್ದಾರೆ? 20. therefore cost of 1000 meter fence is equals to 1000 into 20, which is equals to 20,000.